ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಕ್ಕೆ ಪ್ರೋತ್ಸಾಹ, ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್, ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಕರೇಪಲ್ಲಿ ಗ್ರಾಮಕ್ಕೆ ಬಂದಿರತಕ್ಕಂಥ ವಿಚಾರ ನಮಗೆ ಗೊತ್ತಿದೆ. ಸುಮಾರು 2 ತಿಂಗಳ ಹಿಂದೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಇಡೀ ಕಸ್ಬಾ ಹೋಬಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಚಾಲನೆ ಕೊಟ್ಟಿದ್ವಿ. ಅವ್ರು ಮೂರ್ತಿ ಇದ್ರಲ್ಲ, ಮೂರ್ತಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ತಾ ಇರ್ತಕ್ಕಂಥ ಒಂದು ಭಾಗವಾಗಿ ಇಲ್ಲಿ ಇವತ್ತು ಕರೇಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ PWD ರಸ್ತೆ, ಇದು ಚಿಂತಾಮಣಿ ಮುರುಗಮಲ್ಲ ಯನಮಲಪಾಡಿ CMY ರಸ್ತೆ ಅಂತೇಳಿ ಇಲ್ಲಿ ಪ್ರಾರಂಭ ಆಗಿ ನಮ್ಮ ತಾಲೂಕಿನ ಗಡಿ, ಪಕ್ಕದ ರಾಜ್ಯ, ಪಕ್ಕದ ಜಿಲ್ಲೆ ಅಲ್ಲ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಗಡಿಯವರೆಗೂ ಹೋಗುವಂಥ ರಸ್ತೆ ಇದು CMY ರಸ್ತೆ. ಈ ರಸ್ತೆಗೆ ನಾವು ಅಲ್ಲಲ್ಲಿ ಹಲವಾರು ತಿರುವುಗಳನ್ನು ಸರಿ ಮಾಡುವಂಥದ್ದು. ಯಾಕಂದರೆ ಅಪಘಾತಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಒಂದು ವರ್ಷದಿಂದ ಅಂತ ಕಾಣುತ್ತೆ, 2 ಯುವಕರು ಚೌಡ್ರೆಡ್ಪಾಳ್ಯನ ಟಿಪ್ಪುನಗರದ ಯುವಕರು ಅಪಘಾತದಲ್ಲಿ ತೀರ್ಕೊಂಡ್ರು. ಈ ರೀತಿ ಭಾಳಷ್ಟು ಆಗಿದ್ದಾವೆ. ಇನ್ನು ಬೇರೆ ಬೇರೆ ಘಟನೆಗಳು, ದೊಡ್ಡ ದೊಡ್ಡ ವ್ಯಾನು, ಇದೆಲ್ಲ 8 ಜನ 8 ಜನ ಸತ್ತಿರುವಂಥದ್ದು ಘಟನೆಗಳಾಗಿದ್ದಾವೆ. ಇವನ್ನೆಲ್ಲ ನೋಡಿ ನಾವು ಇದಕ್ಕೇನಾದರೂ ರಸ್ತೆ ವಿಸ್ತೀರ್ಣ, ರಸ್ತೆ ಅಗಲ ಮಾಡಬೇಕು ಮತ್ತು ತಿರುವುಗಳು ಏನೇನಿದ್ದಾವೆ ಆ ತಿರುವನ್ನು ಕಮ್ಮಿ ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ಮುಂಜಾಗ್ರತಾ ಕ್ರಮ ವಹಿಸ್ತಕ್ಕಂಥ ಒಂದು ಯೋಜನೆಗೆ ತಾಲೂಕಿಗೆ 27 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಪ್ರಾಂಸಿ ಅಂತಕ್ಕಂಥ PWD ವ್ಯಾಪ್ತಿ ಬರ್ತಕ್ಕಂಥ ಇಲಾಖೆ. ಇಲ್ಲಿ ಕೂಡ ನಾವು ಈ ಇಲ್ಲಿ ಅಂಡರ್ ಪಾಸ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದರಿಂದ ಅಲ್ಲಿ ಅಂಡರ್ ಪಾಸಿಂದ ಬಿಟ್ಟು ಈ ರಸ್ತೆಯನ್ನು ಅಗಲ ಮಾಡಬೇಕು. ಮತ್ತು ಅಲ್ಲಿ ಅಂಡರ್ ಪಾಸು ಸಮಸ್ಯೆ ಆಗಿದೆ. ಅವರು ರೈಲ್ವೆ ಇಲಾಖೆಯವರು ಅವಾಗ ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇದು ಅವಾಗಲೇ 5.5 ಮೀಟ್ರ್ ಇತ್ತು ರಸ್ತೆ, ಅಲ್ಲಿ ಕನಿಷ್ಠ 5.5 ಮೀಟ್ರ್ ಕೂಡ ಇಲ್ಲ. ಭಾಳ ತೀರಾ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗ್ದಿರೋ ಪರಿಸ್ಥಿತಿ ಇದೆ. ಅದನ್ನು ನಾನು ರೈಲ್ವೆ ಇಲಾಖೆಯವ್ರಿಗೆ ಕೊಡ್ತೀನಿ. ಯಾಕಂದರೆ ನಮ್ಮ ವ್ಯಾಪ್ತಿಗೆ ಬರದೇ ಇದ್ದರೂ ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಮುಂದಿನ ದಿವಸಗಳಲ್ಲಿ ಅದು ಅಗಲ ಮಾಡಲೇಬೇಕಾಗತ್ತೆ. ಅದು ಬೇರೆ ಇನ್ನೊಂದು ರೂಪದಲ್ಲೂ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ತಮಗೆ ಗೊತ್ತಿದೆ, ಈಗ ಚಿಂತಾಮಣಿಯಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಿಂದೆ 2010ರಲ್ಲಿ ನಾನು ಈಗೆಲ್ಲ ಯಾಕಂದ್ರೆ ಯಾರ ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಕೂತಿದ್ದಾರೆ, ಏನು ಹೇಳ್ಕೊಂಡೋದಿಲ್ಲ, ಲೇಟ್ ಆಗುತ್ತೆ ಅಂತ ಹಂಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ
2010ರಲ್ಲಿ 1300 ಎಕರೆ ಗುರ್ಸಿದ್ವಿ. ಕೈವಾರದಲ್ಲಿ 590 ಚಿಲ್ಲರೆ ಎಕರೆ, ಕನ್ಶೆಟ್ಟಹಳ್ಳಿ ಸೋಮಯಾಜನಹಳ್ಳಿ ಭಾಗದಲ್ಲಿ 794 ಎಕರೆ ಗುರ್ಸಿದ್ವಿ 2010ರಲ್ಲಿ. ಅದರ ಬೇರೆ ಪ್ರಕ್ರಿಯೆಗಳೆಲ್ಲ ಅವತ್ತು ಸ್ವಲ್ಪ ತಡ ಆಯಿತು, ಬೇರೆ ಬೇರೆ ಗೊಂದಲಗಳಿಂದ ತಡ ಆಯಿತು. ಅವತ್ತು ಕೈವಾರದ್ದೊಂದು ನಾವು ಒಂದು ಹಂತಕ್ಕೆ ತಂದಿದ್ವಿ, ಆದರೆ ಇದು ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಅದನ್ನು ಸೈನ್ ಹಾಕಿರಲಿಲ್ಲ. ಆದರೆ ಅಲ್ಲಿ ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಫೈನಲ್ ನೋಟಿಫಿಕೇಷನ್ನು ಮಾಡಿಸಿದ್ದೆ. 550 ಎಕರೆಗೆ ಪರಿಹಾರ ಗುರ್ಸೋಂಥದ್ದಕ್ಕೂ ನಾವು ಪರಿಹಾರ ಕೂಡ ಕೊಡುವಂಥದ್ದಕ್ಕೆ ನಿಗದಿ ಮಾಡಿದ್ವಿ. ಆದರೆ ಚುನಾವಣೆಯಲ್ಲಿ 2013ರ ಚುನಾವಣೆಯಲ್ಲಿ ನಮ್ಮ ಸೇವೆ ಅವಶ್ಯಕತೆ ಇಲ್ಲ ಅಂಥೇಳಿ ಈಗ ಭಾವಿಸಿ ನಮ್ಮ ಕ್ಷೇತ್ರದಲ್ಲಿ ಜನ ಚುನಾವಣೆಯಲ್ಲಿ ನಮಗೆ ಅಲ್ಪ ಮತಗಳಲ್ಲಿ ಹಿನ್ನಡೆ ಆಯಿತು, ಬೇರೆಯವರಿಗೆ ಅವಕಾಶ ಕೊಟ್ಟರು. ಆದರೆ ಬೇರೆಯವರು ಇವು ಏನೆಲ್ಲ ನಾವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ, ಒಂದಲ್ಲ ಎರಡು ಅವಧಿ ಅವಕಾಶ ಮಾಡಿಕೊಟ್ರು ಎಲ್ಲರೂ ಸೇರಿ. ಆದರೆ ಅದ್ರ ಬಗ್ಗೆ ಇಲ್ಲಿ ಯುವಕರು ವಿದ್ಯಾವಂತರಾಗ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಕೈಗಾರಿಕೆಗಳಿಗೆ ಜಾಗ ಗುರ್ತಾಗಿದೆ, ಅದನ್ನೇನಾದರೂ ಮಾಡಿ ಉಪಯೋಗಕ್ಕೆ ತರಬೇಕು ಅಂತಕ್ಕಂಥ ಆಲೋಚನೆ ಇರಲಿಲ್ಲ. ಅವ್ರ ಗಮನಗಳೆಲ್ಲ ಬೇರೆ ಕಡೆ ಇದ್ದು ಅವರು ಕೇವಲ ನಮ್ಮ ಕುಟುಂಬದ ವಿರುದ್ಧವಾಗಿ ಆರೋಪಗಳು ಮಾಡಿಕೊಂಡು ಅದನ್ನು ಹೇಳ್ಕೊಂಡೇ ಕಾಲಹರಣ ಮಾಡ್ಕೊಂಡು ಬಂದರು. ಆದರೆ ಯಾವುದೂ ಈ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಯಾವುದೂ ಗಮನ ಕೊಡುವಂಥ ಕೆಲಸ ಮಾಡಲಿಲ್ಲ. ಆದರೆ ನಾವು ಈಗ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಒಂದು ವಿಶ್ವಾಸದಿಂದ ಮತ್ತೆ ಗೆಲ್ಲುವಂಥದ್ದಾಯಿತು. ನಮ್ಮೆಲ್ಲರ ಒಂದು ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಬಹುಶಃ ಮಂತ್ರಿ ಆಗುವಂಥ ಅವಕಾಶನೂ ನನಗೆ ಬಂದು ಈಗ ಅದರ ಸದುಪಯೋಗ ಸರ್ಕಾರ ಇಟ್ಕೊಂಡು ನಾವು ಇವತ್ತು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಮುಂದುವರೆದು ಕೈಗಾರಿಕೆಗಳನ್ನು ನಾನು ಮಾಡ್ತೀನಿ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು ಭಾಷಣದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಲಭಿಸುವಂಥದ್ದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತು ಕೂಡ ಕೊಟ್ಟಿದ್ದೀನಿ. ಈಗ ಸರಿಸುಮಾರು ಮೊದಲನೇ ಹಂತ, ಎರಡನೇ ಹಂತ ಎಲ್ಲ ಸೇರಿ 3599 ಎಕರೆ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೈವಾರ ಮಸ್ತೇನಹಳ್ಳಿ ಪ್ರದೇಶ ಮತ್ತು ಇಲ್ಲಿ ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ. ಇಲ್ಲಿ ಒಂದೇ ನಾನು ನಿರೀಕ್ಷೆ ಮಾಡಿರಲಿಲ್ಲ, ಅಲ್ಲಿ ಇರ್ತಕ್ಕಂಥ ಕನ್ಶೆಟ್ಟಹಳ್ಳಿಯಲ್ಲಿದ್ದಂಥ ಗುರುತಿಸಿದಂಥ ಕೈಗಾರಿಕೆ ಪ್ರದೇಶ ಮುರುಗಮಲ್ಲ ರಸ್ತೆವರೆಗೂ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ನಾನು ಪ್ರಯತ್ನ ಮಾಡಿದ ಭಾಗವಾಗಿ ಈಗ ಅಲ್ಲಿಂದ ಬೆಳ್ಕೊಂಡು ಬಂದು ಅಲ್ಲಿ 280 ಎಕರೆ ನಮಗೆ ಅರಣ್ಯ ಕೊಟ್ಟೋಯ್ತು, ಅರಣ್ಯ ಇಲಾಖೆ ಕೊಟ್ಟೋಯ್ತು 280 ಎಕರೆ ಸೋಮಯಾಜನಹಳ್ಳಿ ನಂಬರು. ಆದರೆ ಕನ್ಶೆಟ್ಟಹಳ್ಳಿ ನಂಬರು, ಮ್ಯಾಕಲ್ಸೊನ್ನೆನಹಳ್ಳಿ, ಕೊಂಗತಿಮ್ಮನಹಳ್ಳಿ, ಕಾಗತಿ, ದಿಗೂರು ಮತ್ತು ನಗರಮಿಟ್ಟ, ಇದು ಯಾವುದೋ ನಮ್ಮ ಕೃಷ್ಣರಾಜಪುರದ್ದು ಬಡವಾರ, ನಮ್ಮ ಬಡವಾರ ತಂದಿದೆ ಮಜರ ಬಡವಾರಹಳ್ಳಿ, ಇವೆಲ್ಲ ಸೇರಿ ಈಗ ಸುಮಾರು 2000ಕ್ಕಿಂತ ಹೆಚ್ಚು ಎಕರೆಗಳು ಇವತ್ತು ಗುರುತಿಸುವಂತಾಗಿದೆ. ಈಗಾಗಲೇ 1000 ಎಕರೆಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದೀವಿ. ಈಗಾಗಲೇ 30 ಕೋಟಿ ರೂಪಾಯಿ ವಿತರಣೆ ಮಾಡಿದ್ದೀವಿ. ಈಗಾಗಲೇ ಇನ್ನೂ 50 ಕೋಟಿ ಬಿಡುಗಡೆ ಆಗಿದೆ, ಇನ್ನೂ 50 ಕೋಟಿ ಬಿಡುಗಡೆ ಆಗಬೇಕು, ಒಟ್ಟು 100 ಕೋಟಿ ಕೊಡಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈಗ ಇನ್ನೊಂದು 2-3 ದಿವಸದಲ್ಲಿ ಇನ್ನು 50 ಕೋಟಿ ಬಿಡುಗಡೆ ಆಗುತ್ತೆ. ಈಗಾಗಲೇ 50 ಕೋಟಿ ಬಿಡುಗಡೆ ಆಗಿದೆ. ಅಧಿಕಾರಿಗಳು ಅದೆಲ್ಲ ರೆಡಿ ಮಾಡೋಕ್ಕೆ ಒಂದು 2-3 ದಿವಸ ಟೈಮ್ ಬೇಕು ಅಂತ ಹೇಳಿದರು. ಬಹುಶಃ ಆದರೆ ಸಾಧ್ಯ ಆದರೆ ಬುಧವಾರ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಇರೋದ್ರಿಂದ ಬುಧವಾರ ಆಗುತ್ತೋ ಇಲ್ಲೋ ನೋಡ್ಬೇಕು. ನಾನು ಗುರುವಾರ ರಜಾ ಇರ್ಬೋದೇನೋ, ರಜಾ ಬುಧವಾರ ಇದೆ, ಗುರುವಾರ ಅದರಿಂದ ನೋಡಿಕೊಂಡು ಅದನ್ನು ಇಲ್ಲಿ ವಿತರಣೆ ಮಾಡುವಂಥದ್ದಕ್ಕೆ ಈ ವಾರದೊಳಗೆ ಒಂದು ತಾರೀಕು ಮಾಡಿಬಿಟ್ಟು ಸಾಧ್ಯ ಆದರೆ 50 ಕೋಟಿ ಸೇರಿ ಒಟ್ಟಿಗೆ 100 ಕೋಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಪರಿಹಾರ ಬಿಡುಗಡೆ ಮಾಡುವಂಥದ್ದು ಮಾಡ್ತೀವಿ. ನಂತರ ಕೆಲವರದನ್ನ ದಾಖಲಾತಿಗಳೆಲ್ಲ ಸೆಂಡ್ ಮಾಡುವಂಥದ್ದಿದೆ. ಮಾಡಿದ ಮೇಲೆ ಈಗಾಗಲೇ ಇನ್ನೂ ಉಳಿದಂಥ 1000 ಚಿಲ್ಲರೆ ಎಕರೆಯನ್ನು ಗುರುತಿಸಿದ್ದೀವಿ. ಇದು ಈ ರಸ್ತೆ ಇದೆ ಉದಾಹರಣೆಗೆ, ನಾನೇನು ಅಂದ್ಕೊಂಡಿದ್ದೆ ಇದೇ ರಸ್ತೆ ಆಗುತ್ತೆ, ಆ ರಸ್ತೆ ಆಗುತ್ತೆ ಅಂದ್ಕೊಂಡೆ. ಆದರೆ ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಇದೆ. ನಾಳೆ ಕೈಗಾರಿಕೆಗಳಾದಾಗ ದೊಡ್ಡ ದೊಡ್ಡ ವಾಹನಗಳಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸು ಯಾವುದನ್ನ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಸಲಕರಣೆಗಳೇನಾದರೂ ಬಂದರೆ ಇಲ್ಲಿ ಹೋಗೋದಿಲ್ಲ ಕೆಳಗೆ.
ಇಲ್ಲ ಈ ಕಡೆನೂ ಹೋಗಲ್ಲ, ಈ ಕಡೆ ಇದ್ದಿದ್ದು ಸಣ್ಣದು, ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲಿ ಸೆಂಟ್ರಲ್ಲಿ ಗೋಡೆ ಇದೆ, ಅದರಿಂದ ಇಲ್ಲೂ ಹೋಗಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಪರ್ಯಾಯ ರೋಡ್ ಮಾಡಲೇಬೇಕು ಸರ್ ಅಂತ ಹೇಳಿದಾಗ ಮದನಪಲ್ಲಿ ರೋಡಿಂದ ಹೆಬ್ರಿ ಕಡೆಯಿಂದ ಒಂದು ರಸ್ತೆಯನ್ನು ನೇರವಾಗಿ ಮುರುಗಮಲ್ಲ ರಸ್ತೆಗೆ ತರುವಂಥದ್ದು ಮಾಡಿದ್ದೀವಿ. ಸಮಯ ಪಿನ್ ನಂಬರಲ್ಲಿ 4 ಆಗುತ್ತೆ, ಅಲ್ಲಿ ಡೈವರ್ಟ್ ಆಗುತ್ತೆ ಯಾವ ರೋಡ್ಗೆ, ಶ್ರೀನಿವಾಸಪುರ ರೋಡ್ಗೆ. ಅಲ್ಲಿಂದ ಇದನ್ನು 4 ಲೇನ್ ಮಾಡಿ ಮತ್ತೆ ಹಿಂಗೆ ತೊಗೊಂಡ್ಬರ್ತೀವಿ. 4 ಲೇನು 6 ಲೇನು ಇದು ದೊಡ್ಡದಾಗುತ್ತೆ, ಇದೆಲ್ಲ ಆಗುತ್ತೆ. ಇದಾಗುತ್ತೆ. ಇದು ಆದಮೇಲೆ ಈಗ 100 ಕೋಟಿ ನಾವು ಬಿಡುಗಡೆ ಮಾಡಿದ್ಮೇಲೆ ಈಗ ಕೆಲವ್ರದ್ದು ಫಾರಮ್ ನಂಬರ್ 50 ಫಾರಮ್ 53 ಹಾಕ್ಕೊಂಡು ಮಂಜೂರಾಗಿಲ್ಲ. ಆದರೆ ಅವರು ಮಂಜೂರಿಗೆ ಟೌನ್ 5 ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಹೊರಗಡೆ ಇದ್ದರೆ ಅವರಿಗೆ ನಾವು ಕಮಿಟಿಯಲ್ಲಿ ಇಟ್ಕೊಂಡು ಭೂಸ್ವಾಧೀನಕ್ಕೆ ಕೈಗಾರಿಕೆ ಅದಕ್ಕೆ ಮಾತ್ರ ಅಂತೇಳಿ ಅವರಿಗೆ ಮಂಜೂರಾತಿ ಕೊಟ್ಟು ಅವ್ರಿಗೆ ಪರಿಹಾರ ಕೊಡೋದಾಗುತ್ತೆ. 5 ಕಿಲೋಮೀಟ್ರು ಟೌನ್ ಪರಿಮಿತಿಯಿಂದ 5 ಕಿಲೋಮೀಟ್ರ್ ಒಳಗಿದ್ರೆ ಕಷ್ಟ ಆಗುತ್ತೆ. ಅದನ್ನು ಚೆಕ್ ಮಾಡಬೇಕು. ಅದಕ್ಕೆ ಅವೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ ನೋಡಿಬಿಟ್ಟು ಮಾಡಬೇಕು. ನಂಬರ್ ಇದ್ದರೆ ಅದನ್ನು ತಹಸೀಲ್ದಾರ್ಗೆ ಹೇಳಿ ಬೇಗ ದುರಸ್ತಿ ಮಾಡಿಸಿ ಕೈಗಾರಿಕೆ ಇಲಾಖೆ ಅವ್ರಿಗೆ ಕೊಟ್ಟು ಅದು ಪರಿಹಾರ ಕೊಡುವಂಥದ್ದು ಮಾಡ್ತೇವೆ. ಈಗ ಯಾವ್ಯಾವುದು ಕ್ಲಿಯರ್ ರೆಕಾರ್ಡ್ ಇದೆ ಅವ್ರದ್ದು ಈಗ ಫಸ್ಟ್ ಕೊಟ್ಬಿಡ್ತಾ ಇದ್ದೀವಿ. ರೆಕಾರ್ಡ್ ಏನೋ ನೇರವಾಗಿ ಕ್ಲಿಯರ್ ಇದೆ. ಈಗ ಬೇರೆಯವ್ರದ್ದೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀವಿ. ಈಗ ಮಸ್ತೇನಹಳ್ಳಿಯಲ್ಲಿ ನಾವೀಗ ಹಿಂದೆ ಮಂಜೂರಿಗೆ ಹಾಕ್ಕೊಂಡು ಆಗದೇ ಇರುವಂಥದ್ದಕ್ಕೆ ನಾವು ಅವರಿಗೆ ಮಂಜೂರು ಮಾಡಿ ಕೈಗಾರಿಕಾ ಪ್ರದೇಶದ ಪರಿಹಾರಕ್ಕೋಸ್ಕರ ಅವ್ರಿಗೆ ಮಂಜೂರು ಮಾಡಿಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ. ಸೊ ಅದರಿಂದ ಈ ಥರ ಕಾನೂನಲ್ಲಿ ಅವಕಾಶ ಇದೆ. ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಇದೆ ದಯವಿಟ್ಟು ಅವತ್ತು ನಾವು ಚೆಕ್ ಕೊಡುವಂಥ ಸಂದರ್ಭದಲ್ಲಿ ಬಂದರೆ ಅವತ್ತು ಅಧಿಕಾರಿಗಳು ಅಲ್ಲೇ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಇಒ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಅದು ಏನು ನಿಮ್ಮ ಸಂಶಯ ಏನಿದೆ, ಡೌಟ್ ಏನಿದೆ ಅವೆಲ್ಲ ಕ್ಲಿಯರ್ ಮಾಡಿಸುವಂಥದ್ದು ಮಾಡ್ತೇನೆ. ದಾರಿ ಬರದಿದ್ರು ಕೂಡ ಬೇರೆ ವಾಹನಗಳು ಆಗುತ್ತೆ. ನಾಳೆ ನಿಮ್ಮ ಊರ ಮೇಲೂ ಕೂಡ ನಿಮ್ಮ ಊರಲ್ಲಿರ್ತಕ್ಕಂಥ ಭೂಮಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಊರು ಸುತ್ತಲೂ ಇರುವಂಥ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ನಿಮಗೂ ಕಾಗ್ತಿಗೆ ಎಷ್ಟು ದೂರ ಇದೆ? 1.5 ಕಿಲೋಮೀಟ್ರ್. ಹಾಂ, ಈಗ ಕಾಗ್ತಿ ಹಿಂದೆ ಬಂದ್ಬಿಡುತ್ತೆ. ಕಾಗ್ತಿ ಹಿಂದೆ ಹೋಗಿ ಹತ್ರ ಗೊಲ್ಪಲ್ ಗಡ್ಡ ಅವ್ರಿಗೂ ಹೋಗಿದೆ. ಮುರುಗಮಲ್ಲ ಗೊಲ್ಪಲ್ ಗಡ್ಡ ಅವ್ರಿಗೂ ಹೋಗಿದೆ. ಗುಡಾಗ್ಲಹಳ್ಳಿ ಆ ಕಡೆ ಎಲ್ಲ ಹೋಗಿದೆ. ಅದರಿಂದ ಅದು ಒಂದು ಆಗಿದೆ. ಆಮೇಲೆ ಈಗ ಅದಕ್ಕೆ ನಾನು ಇಲ್ಲಿಗೆ ಹೇಳ್ತಾ ಇರೋದಷ್ಟೇ, ದಯವಿಟ್ಟು ಸರ್ವೆ ಮಾಡಿಸ್ತಾ ಇದ್ದೀವಿ PWD ಮುಖಾಂತರ. ಏನು ನಮ್ಮ ಕಂದಾಯ ರೆಕಾರ್ಡಲ್ಲಿ ಏನಿದೆ ದಯವಿಟ್ಟು ಅಷ್ಟು ಜಾಗ ಏನು ಸರ್ವೆ ಮಾಡ್ತೀವಿ ದಯವಿಟ್ಟು ತಾವು ಸಹಕರಿಸಿ ಮಾಡಬೇಕು. ನೀವು ಅಕಸ್ಮಾತ್ ಗೊತ್ತಿಲ್ದಿರೋ ಮುಂದೆ ಕಟ್ಕೊಂಡಿರ್ಬೋದು, ಭಾಳ ವರ್ಷಗಳಿಂದ ಕಟ್ಕೊಂಡಿರ್ಬೋದು. ಆದರೆ ಕಂದಾಯ ಇಲಾಖೆ ರೆಕಾರ್ಡಲ್ಲಿ ಏನಿದೆ ಅಷ್ಟು ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟು ಬಿಟ್ಕೊಡ್ಬೇಕು. ಯಾಕಂದರೆ ಈ ರಸ್ತೆ ನಾವು ಭಾಳ ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾಳೆ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ನೋಡಿ, ನಿಂತ್ಕೊಂಡು ನೋಡ್ತಾ ಇದ್ದೀವಿ ಎಷ್ಟು ವಾಹನಗಳು ಹೋಗ್ತಾ ಇದ್ದೀವಿ, ನಿಮಗೆ ಬರ್ತೀವಿ. ಅದರಿಂದ ಇಲ್ಲಿ ನೀವು ಯಾವುದೇ ರೀತಿ ಏನೋ ನಮ್ಮ ಜಾಗ ಕಿತ್ಕೊಂಡ್ಬಿಟ್ರು ಮತ್ತೊಂದು ಅಂದ್ಕೊಳೋದಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ಇದ್ದರೆ ಅವೆಲ್ಲ ನೀವು ದಯವಿಟ್ಟು ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಮೈಲಾಂಡಹಳ್ಳಿ ಹತ್ರ ಸರ್ವೆ ಮಾಡಿಸಿ ಪೂರ್ತಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಸ್ಮಶಾನ ಕೂಡ ತೆಗೆದಿದ್ದಾರೆ. ಈಗ ಅಲ್ಲಿ ಮರ ಕಟ್ ಮಾಡಿ ವರ್ಷ ಲೇಟ್ ಆಗ್ತಿತ್ತು. ಅಲ್ಲಿ ಸಿದ್ದೇಪಲ್ಲಿ ಕ್ರಾಸಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ನಮ್ಮ ವಾಲ್ಮೀಕಿ ಸರ್ಕಲ್, ಬಾಗೇಪಲ್ಲಿ ಸರ್ಕಲಿಂದ ಅಲ್ಲಿ ಅಂಡರ್ಪಾಸ್ವರೆಗೂ ಅದು 1 ಕಿಲೋಮೀಟ್ರ್ 1.25 ಕಿಲೋಮೀಟ್ರು ಅದು ಡಬಲ್ ರೋಡ್ 4 ಲೇನ್ ಮಾಡ್ತಾಯಿದ್ದೀವಿ. 4 ಪಕ್ಕದ ರಸ್ತೆ. ಆಮೇಲೆ ಈಗ ಇಲ್ಲಾದಮೇಲೆ ಗೊಲ್ಪಲ್ಲಿ ಗಡ್ಡ ಹತ್ರ ಎಷ್ಟು ಮೀಟ್ರಪ್ಪ ಮಾಡೋದು? 350 ಮೀಟ್ರ್. ಅಲ್ಲಿ ಸ್ವಲ್ಪ ಇದು ಮಾಡ್ತೀವಿ, ಅಗಲ ಮಾಡ್ತೀವಿ, 10 ಮೀಟ್ರ್ ಮಾಡ್ತೀವಿ. ರೋಡು ಡಬಲ್ ಮಾಡ್ತೀವಿ. ಏನಿದೆ ರೋಡು ಅದು ಡಬಲ್ ಅಗಲ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ತಿರುವುಗಳಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಮುರುಗಮಲ್ಲಾಗಿ ಬರುವಂಥವ್ರು ಹೋಗೋವಂಥವ್ರು ಕರು ಜಾಸ್ತಿ ಇದೆ ಅಂತೇಳಿ ಅದನ್ನೆಲ್ಲ ಅಗಲ ಮಾಡ್ತಾಯಿದ್ದೀವಿ. ಅದರಿಂದ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಇನ್ನು ಇದು ಬಟ್ಲಹಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ. ಈ ರೀತಿ ಎಲ್ಲೆಲ್ಲಿ ಇದಾಗಿದೆ ಮುಂದಿನ ದಿವಸದಲ್ಲಿ ನಾವು ಕಾಚಹಳ್ಳಿ ಹತ್ರ ಮಾಡಬೇಕು. ಅಲ್ಲೂ ಸ್ವಲ್ಪ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಎಲ್ಲೆಲ್ಲಿ ಅಪಘಾತ ಜಾಸ್ತಿ ಆಗ್ತಿದೆ ಅದನ್ನೆಲ್ಲ ಗುರುತಿಸಿ ಮಾಡುವಂಥದ್ದು ಮಾಡ್ತಾಯಿಲ್ಲ. ಅದರಿಂದ ನಾನು ತಮ್ಮಲ್ಲೂ ಕೇಳೋದಿಷ್ಟೇ,